ಟೌನ್ಶಿಪ್ ವಿರುದ್ಧ ಹೋರಾಟದ ಕಿಚ್ಚು ಸ್ಫೋಟವಾಗಿದೆ. ಇಂದು ಬಿಡದಿಯ ಬೈರಮಂಗಲದಲ್ಲಿ ರೈತರ ಸಭೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಇವತ್ತು ತೀರ್ಮಾನ ಮಾಡ್ತಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಸರ್ವೆಗೆ ಬಂದ್ರೆ ಆ ಜಾಗಕ್ಕೆ ಹೋಗಿ ಮನವಿ ಮಾಡ್ತಾರೆ. ಆ ಜಾಗಕ್ಕೆ ಹೋಗಿ ಮನವಿ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳೇನಾದ್ರೂ ಸರ್ವೆಗೆ ಬಂದ್ರೆ ನಿನ್ನೆ ಆಯ್ತಲ್ಲ ಹಂಗಲ್ಲ, ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಶಾಂತ ರೀತಿಯಲ್ಲಿ ಸರ್ವೆ ಬಂದಂತ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ. ನಿನ್ನೆ ರೀತಿಯಲ್ಲಿ ಗಲಾಟೆ ಗದ್ದಲ ಅಟ್ಟಾಡಿಸಿಕೊಂಡು ನಿನ್ನೆ ಅಧಿಕಾರಿಗಳನ್ನ ಓಡಿಸ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತು ಸಭೆ ಮಾಡ್ತಾರೆ. ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹೇಗೆ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ಅಂತೂ ಉಗ್ರ ತಾಂಡವಾಡಿದ್ರು ರೈತರು. ಇವತ್ತು ಪ್ರತಿಭಟನೆ ಹೇಗಿರಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಮೀಟಿಂಗ್ ಇದೆಯಂತೆ. ಎಷ್ಟು ಗಂಟೆಗೆ ಮೀಟಿಂಗ್ ಇದೆ? ಈ ಹೊತ್ತಿಗೆ ರೈತರು ಏನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ? ವೀರೇಶ್, ಬಹುಶಃ ತಾಂತ್ರಿಕ ಸಮಸ್ಯೆಯಿಂದ ಕರೆ ಕಟ್ಟಾಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ವೀರೇಶ್ ಅವರನ್ನ ಸಂಪರ್ಕ ಮಾಡೋಣ. ರಣರಂಗವಾಗಿತ್ತು ನಿನ್ನೆ ಟೌನ್ಶಿಪ್ನ ಬ್ಯಾಟಲ್ ಬಿಡದಿ ಅಂಗಳದಲ್ಲಿ, ಬೈರಮಂಗಲದಲ್ಲಿ. ಮತ್ತೆ ಸಂಪರ್ಕದಲ್ಲಿ ವೀರೇಶ್ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಪ್ರತಿಭಟನೆ ಮುಂದಿನ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತೇನ್ ತೀರ್ಮಾನ ಮಾಡ್ತಾರೆ? ವೀರೇಶ್. ರಂಜಿತ್, ಸುಮಾರು ದಿನಗಳಿಂದ ಬಿಡದಿ ರೈತರು ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಮತ್ತೊಂದ್ ಕಡೆ ಅಧಿಸೂಚನೆ ಸಹ ನೀಡಿದೆ. ಕೆಲವು ಗ್ರಾಮಸ್ಥರು ಇದೀಗ ಭೂ ಸ್ವಾಧೀನಕ್ಕೆ ಹೋಗ್ತಿದೆ. ಅವರಿಗೆಲ್ಲ ಹಣವನ್ನ ಸರ್ಕಾರ ನೀಡ್ತಾ ಇದೆ, ಚೆಕ್ ನೀಡ್ತಿದೆ. ಬಟ್ 80% ರೈತರು ಇನ್ನೂ ನಾವು ಭೂಮಿಯನ್ನ ಬಿಟ್ಕೊಡಲ್ಲ ಎಂಬುದು ಒಂದ್ ಕಡೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರೆ. ಇದರ ನಡುವೆ ನಿನ್ನೆ ಹೊರಕೆ ಹೋರಾಟವನ್ನು ರೈತರು ಹಮ್ಮಿಕೊಂಡಿದ್ರು. ಆ ವೇಳೆ ಒಂದ್ ಕಡೆ ಸರ್ವೆ ಅಧಿಕಾರಿಗಳು ಕೆಲವೊಂದು ಗ್ರಾಮಗಳಲ್ಲಿ 71 ಎಕರೆ ಸರ್ವೆ ಮಾಡಲು ಮುಂದಾಗಿದ್ರು. ಹೀಗಾಗಿ ರೈತರಿಗೆ ತಿಳಿದ ತಕ್ಷಣವೇ ರೈತರು ಅಲ್ಲಿಂದ ಹೊರಕೆ ಹಿಡ್ಕೊಂಡು ಓಡಿ ಹೋಗಿ ಅವ್ರಿಗೆ ಬಾರಿಸಿದ್ದಾರೆ. ಮತ್ತೊಂದ್ ಕಡೆ ಅವ್ರ ಕಾರಿನ ಗ್ಲಾಸ್ ನ ಹೊಡೆದು ಒಂದ್ ಕಡೆ ಗ್ರಾಮದಿಂದ ಒಂದ್ ಕಡೆ ಓಡಿಸಿದ್ದಾರೆ ಎಂಬುದು ಹೇಳಲಾಗ್ತದೆ. ಹೀಗಾಗಿ ಈ ಒಂದು ವಿಚಾರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಸಹ ಸರ್ವೆ ಕಾರ್ಯ ನಡೆಸಿ ಎಂಬುದು ಕಡೆ ಹೇಳಲಾಗ್ತದೆ. ಮತ್ತೊಂದ್ ಕಡೆ ರೈತರು ಸಭೆ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕೆಂಬುದು ಇವತ್ತು ನಿರ್ಧಾರ ಆಗಲಿದೆ. ರಂಜಿತ್ತು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಟೌನ್ಶಿಪ್ ವಿರುದ್ಧ ಹೋರಾಟದ ಕಿಚ್ಚು ಸ್ಫೋಟವಾಗಿದೆ. ಇಂದು ಬಿಡದಿಯ ಬೈರಮಂಗಲದಲ್ಲಿ ರೈತರ ಸಭೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಇವತ್ತು ತೀರ್ಮಾನ ಮಾಡ್ತಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಸರ್ವೆಗೆ ಬಂದ್ರೆ ಆ ಜಾಗಕ್ಕೆ ಹೋಗಿ ಮನವಿ ಮಾಡ್ತಾರೆ. ಆ ಜಾಗಕ್ಕೆ ಹೋಗಿ ಮನವಿ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳೇನಾದ್ರೂ ಸರ್ವೆಗೆ ಬಂದ್ರೆ ನಿನ್ನೆ ಆಯ್ತಲ್ಲ ಹಂಗಲ್ಲ, ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಶಾಂತ ರೀತಿಯಲ್ಲಿ ಸರ್ವೆ ಬಂದಂತ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ. ನಿನ್ನೆ ರೀತಿಯಲ್ಲಿ ಗಲಾಟೆ ಗದ್ದಲ ಅಟ್ಟಾಡಿಸಿಕೊಂಡು ನಿನ್ನೆ ಅಧಿಕಾರಿಗಳನ್ನ ಓಡಿಸ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತು ಸಭೆ ಮಾಡ್ತಾರೆ. ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹೇಗೆ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ಅಂತೂ ಉಗ್ರ ತಾಂಡವಾಡಿದ್ರು ರೈತರು. ಇವತ್ತು ಪ್ರತಿಭಟನೆ ಹೇಗಿರಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಮೀಟಿಂಗ್ ಇದೆಯಂತೆ. ಎಷ್ಟು ಗಂಟೆಗೆ ಮೀಟಿಂಗ್ ಇದೆ? ಈ ಹೊತ್ತಿಗೆ ರೈತರು ಏನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ? ವೀರೇಶ್, ಬಹುಶಃ ತಾಂತ್ರಿಕ ಸಮಸ್ಯೆಯಿಂದ ಕರೆ ಕಟ್ಟಾಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ವೀರೇಶ್ ಅವರನ್ನ ಸಂಪರ್ಕ ಮಾಡೋಣ. ರಣರಂಗವಾಗಿತ್ತು ನಿನ್ನೆ ಟೌನ್ಶಿಪ್ನ ಬ್ಯಾಟಲ್ ಬಿಡದಿ ಅಂಗಳದಲ್ಲಿ, ಬೈರಮಂಗಲದಲ್ಲಿ. ಮತ್ತೆ ಸಂಪರ್ಕದಲ್ಲಿ ವೀರೇಶ್ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಪ್ರತಿಭಟನೆ ಮುಂದಿನ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತೇನ್ ತೀರ್ಮಾನ ಮಾಡ್ತಾರೆ? ವೀರೇಶ್. ರಂಜಿತ್, ಸುಮಾರು ದಿನಗಳಿಂದ ಬಿಡದಿ ರೈತರು ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಮತ್ತೊಂದ್ ಕಡೆ ಅಧಿಸೂಚನೆ ಸಹ ನೀಡಿದೆ. ಕೆಲವು ಗ್ರಾಮಸ್ಥರು ಇದೀಗ ಭೂ ಸ್ವಾಧೀನಕ್ಕೆ ಹೋಗ್ತಿದೆ, ಅವರಿಗೆಲ್ಲ ಹಣವನ್ನ ಸರ್ಕಾರ ನೀಡ್ತಾ ಇದೆ, ಚೆಕ್ ನೀಡ್ತಿದೆ. ಬಟ್ 80% ರೈತರು ಇನ್ನೂ ನಾವು ಭೂಮಿಯನ್ನ ಬಿಟ್ಕೊಡಲ್ಲ ಎಂಬುದು ಒಂದ್ ಕಡೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರೆ. ಇದರ ನಡುವೆ ನಿನ್ನೆ ಹೊರಕೆ ಹೋರಾಟವನ್ನು ರೈತರು ಹಮ್ಮಿಕೊಂಡಿದ್ರು. ಆ ವೇಳೆ ಒಂದ್ ಕಡೆ ಸರ್ವೆ ಅಧಿಕಾರಿಗಳು ಕೆಲವೊಂದು ಗ್ರಾಮಗಳಲ್ಲಿ 71 ಎಕರೆ ಸರ್ವೆ ಮಾಡಲು ಮುಂದಾಗಿದ್ರು. ಹೀಗಾಗಿ ರೈತರಿಗೆ ತಿಳಿದ ತಕ್ಷಣವೇ ರೈತರು ಅಲ್ಲಿಂದ ಹೊರಕೆ ಹಿಡ್ಕೊಂಡು ಓಡಿ ಹೋಗಿ ಅವ್ರಿಗೆ ಬಾರಿಸಿದ್ದಾರೆ. ಮತ್ತೊಂದ್ ಕಡೆ ಅವ್ರ ಕಾರಿನ ಗ್ಲಾಸ್ ನ ಹೊಡೆದು ಒಂದ್ ಕಡೆ ಗ್ರಾಮದಿಂದ ಒಂದ್ ಕಡೆ ಓಡಿಸಿದ್ದಾರೆ ಎಂಬುದು ಹೇಳಲಾಗ್ತದೆ. ಹೀಗಾಗಿ ಈ ಒಂದು ವಿಚಾರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಸಹ ಸರ್ವೆ ಕಾರ್ಯ ನಡೆಸಿ ಎಂಬುದು ಕಡೆ ಹೇಳಲಾಗ್ತದೆ. ಮತ್ತೊಂದ್ ಕಡೆ ರೈತರು ಸಭೆ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕೆಂಬುದು ಇವತ್ತು ನಿರ್ಧಾರ ಆಗಲಿದೆ. ರಂಜಿತ್ತು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಟೌನ್ಶಿಪ್ ವಿರುದ್ಧ ಹೋರಾಟದ ಕಿಚ್ಚು ಸ್ಫೋಟವಾಗಿದೆ. ಇಂದು ಬಿಡದಿಯ ಬೈರಮಂಗಲದಲ್ಲಿ ರೈತರ ಸಭೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಇವತ್ತು ತೀರ್ಮಾನ ಮಾಡ್ತಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಸರ್ವೆಗೆ ಬಂದ್ರೆ ಆ ಜಾಗಕ್ಕೆ ಹೋಗಿ ಮನವಿ ಮಾಡ್ತಾರೆ. ಆ ಜಾಗಕ್ಕೆ ಹೋಗಿ ಮನವಿ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಅಧಿಕಾರಿಗಳೇನಾದ್ರೂ ಸರ್ವೆಗೆ ಬಂದ್ರೆ, ನಿನ್ನೆ ಆಯ್ತಲ್ಲ ಹಂಗಲ್ಲ, ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಶಾಂತ ರೀತಿಯಲ್ಲಿ ಸರ್ವೆ ಬಂದಂತ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ. ನಿನ್ನೆ ರೀತಿಯಲ್ಲಿ ಗಲಾಟೆ ಗದ್ದಲ ಅಟ್ಟಾಡಿಸ್ಕೊಂಡು ನಿನ್ನೆ ಅಧಿಕಾರಿಗಳನ್ನ ಓಡಿಸ್ಕೊಂಡು ಹೋಗಿದ್ರು. ಆದ್ರೆ ಇವತ್ತು ಸಭೆ ಮಾಡ್ತಾರೆ. ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹೇಗೆ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ಅಂತೂ ಉಗ್ರ ತಾಂಡವಾಡಿದ್ರು ರೈತರು. ಇವತ್ತು ಪ್ರತಿಭಟನೆ ಹೇಗಿರಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಮೀಟಿಂಗ್ ಇದೆಯಂತೆ. ಎಷ್ಟು ಗಂಟೆಗೆ ಮೀಟಿಂಗ್ ಇದೆ? ಈ ಹೊತ್ತಿಗೆ ರೈತರು ಏನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ? ವೀರೇಶ್. ಬಹುಶಃ ತಾಂತ್ರಿಕ ಸಮಸ್ಯೆಯಿಂದ ಕರೆ ಕಟ್ಟಾಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ವೀರೇಶ್ ಅವರನ್ನ ಸಂಪರ್ಕ ಮಾಡೋಣ. ರಣರಂಗವಾಗಿತ್ತು ನಿನ್ನೆ ಟೌನ್ಶಿಪ್ನ ಬ್ಯಾಟಲ್ ಬಿಡದಿ ಅಂಗಳದಲ್ಲಿ, ಬೈರಮಂಗಲದಲ್ಲಿ. ಮತ್ತೆ ಸಂಪರ್ಕದಲ್ಲಿ ವೀರೇಶ್ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಪ್ರತಿಭಟನೆ ಮುಂದಿನ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತೇನ್ ತೀರ್ಮಾನ ಮಾಡ್ತಾರೆ? ವೀರೇಶ್. ರಂಜಿತ್, ಸುಮಾರು ದಿನಗಳಿಂದ ಬಿಡದಿ ರೈತರು ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಮತ್ತೊಂದ್ ಕಡೆ ಅಧಿಸೂಚನೆ ಸಹ ನೀಡಿದೆ. ಕೆಲವು ಗ್ರಾಮಸ್ಥರು ಇದೀಗ ಭೂ ಸ್ವಾಧೀನಕ್ಕೆ ಹೋಗ್ತಿದೆ, ಅವರಿಗೆಲ್ಲ ಹಣವನ್ನ ಸರ್ಕಾರ ನೀಡ್ತಾ ಇದೆ, ಚೆಕ್ ನೀಡ್ತಿದೆ. ಬಟ್ 80% ರೈತರು ಇನ್ನೂ ನಾವು ಭೂಮಿಯನ್ನ ಬಿಟ್ಕೊಡಲ್ಲ ಎಂಬುದು ಒಂದ್ ಕಡೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರೆ. ಇದರ ನಡುವೆ ನಿನ್ನೆ ಹೊರಕೆ ಹೋರಾಟವನ್ನು ರೈತರು ಹಮ್ಮಿಕೊಂಡಿದ್ರು. ಆ ವೇಳೆ ಒಂದ್ ಕಡೆ ಸರ್ವೆ ಅಧಿಕಾರಿಗಳು ಕೆಲವೊಂದು ಗ್ರಾಮಗಳಲ್ಲಿ 71 ಎಕರೆ ಸರ್ವೆ ಮಾಡಲು ಮುಂದಾಗಿದ್ರು. ಹೀಗಾಗಿ ರೈತರಿಗೆ ತಿಳಿದ ತಕ್ಷಣವೇ ರೈತರು ಅಲ್ಲಿಂದ ಹೊರಕೆ ಹಿಡ್ಕೊಂಡು ಓಡಿ ಹೋಗಿ ಅವ್ರಿಗೆ
ಬಾರಿಸಿದ್ದಾರೆ. ಮತ್ತೊಂದ್ ಕಡೆ ಅವ್ರ ಕಾರಿನ ಗ್ಲಾಸ್ ನ ಹೊಡೆದು ಒಂದ್ ಕಡೆ ಗ್ರಾಮದಿಂದ ಒಂದ್ ಕಡೆ ಓಡಿಸಿದ್ದಾರೆ ಎಂಬುದು ಹೇಳಲಾಗ್ತದೆ. ಹೀಗಾಗಿ ಈ ಒಂದು ವಿಚಾರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಸಹ ಸರ್ವೆ ಕಾರ್ಯ ನಡೆಸಿ ಎಂಬುದು ಕಡೆ ಹೇಳಲಾಗ್ತದೆ. ಮತ್ತೊಂದ್ ಕಡೆ ರೈತರು ಸಭೆ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕೆಂಬುದು ಇವತ್ತು ನಿರ್ಧಾರ ಆಗಲಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.